ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬನ್ನಿ, ಇಲ್ಲಿ ತನಕ ಬಸನಗೌಡ ಪಾಟೀಲ್ ಯತ್ನಾಳ್, ರೇಣುಕಾಚಾರ್ಯ, ಮಂಜುಳಾ ಅವರು ಮತ್ತೆ ರೂಪಾ ಅಯ್ಯರ್ ಸಾಕಷ್ಟು ಮಾತಾಡಿದ್ದಾರೆ. ಇನ್ನು ನಿಮ್ಮ ಸರದಿ ಮಹಿಳಾ ಮಣಿಗಳು ಕಾಯ್ತಾ ಇದ್ದಾರೆ ಮಾತಾಡಲಿಕ್ಕೆ. ಮೇಡಮ್, ಏನು ಹೇಳಕ್ ಬಯಸ್ತೀರಿ? ಯಾರಿಗೆ ನಿಮ್ಮ ಪ್ರಶ್ನೆ ನೇರವಾಗಿ ಹೇಳಿ. ಮಾನ್ಯ ಸಚಿವರಾದಂತಹ ರೇಣುಕಾಚಾರ್ಯ ಅವರಿಗೆ, ಈಗ ಬಿಜೆಪಿಯಲ್ಲಿ ಬರೀ ಹಗರಣಗಳ ಸರ್ಮಾಲೆ. ಒಂದು ಕಡೆ ಭೂಮಿ ಹಗರಣ, ಒಂದು ಕಡೆ ಗಣಿ ಹಗರಣ, ಮತ್ತೊಂದು ಕಡೆ ಮಹಿಳೆಯರ ಮೇಲೆ ನಿರಂತರವಾಗಿ ನಡೀತಿರೋದು ಒಂದಲ್ಲ ಒಂದು ರೀತಿಯಾಗಿ ಅತ್ಯಾಚಾರಗಳು. ಈಗ ನೋಡಿ, ಸೋಮಣ್ಣನವರಿಗೆ ನೀವು ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಆದರೂ ಅವರಿಗೆ ನೀವು ಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ. ಇದು ನಿಮ್ಗೆ ನೈತಿಕತೆ ಅನಿಸುತ್ತಾ? ಸೋಮಣ್ಣನವರ ಹೆಸರು ಗಣಿ ಹಗರಣದಲ್ಲಿ ಭಾಗಿಯಾಗಿಲ್ಲ. ಕಾನೂನು ತಜ್ಞರು ಚರ್ಚೆ ಮಾಡಿ ಸೋಮಣ್ಣನವರ ಸಚಿವ ಸಂಪುಟಕ್ಕೆ ನಮ್ಮ ನಾಯಕರು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಇವತ್ತು ಗಣಿ ಮತ್ತು ಭೂ ಹಗರಣ ಅಂತ ಹೇಳಿದರು ನನ್ನ ಸಹೋದರಿ. ಬಹುಶಃ ನಮ್ಮ ಸಹೋದರಿಗೆ ಇನ್ನೂ ರಾಜಕೀಯವಾಗಿ ಹೆಚ್ಚು ಅಧ್ಯಯನ ಮಾಡ್ಬೇಕಂತ ನಾನು ವಿನಂತಿ ಪ್ರಾರ್ಥನೆ ಮಾಡ್ತೀನಿ. ಹೆಚ್ಚು ಅಧ್ಯಯನ ಮಾಡ್ಬೇಕಂತ ಹೇಳಿದ್ದೀನಿ. ನೋಡಿ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಹೆಚ್ಚು ಅಧ್ಯಯನ ಮಾಡ್ಬೇಕಂತ ಹೇಳಿದ್ದೀನಿ. ಪಬ್ಬಲ್ಲಿ ಕೊಟ್ಟಿರೋಂತ ನೀವು ಪರ್ಮಿಷನ್ ಬಾರ್ ಗರ್ಲ್ ನೋಡಿ, ಒಂದ್ ನಿಮಿಷ ನಾನು ಹೇಳ್ತೀನಿ. ಅದೇನಿಲ್ಲ ಅಂತ ಹೇಳಿ ನಾನು ವಾಪಸ್ ತಗೊಳ್ಳಿ. I never accept your quote. I never accept your quote. ನೀವು ವಾಪಸ್ ತಗೊಳ್ಳಿ. ಯಾವ ಲೋಕಾಯುಕ್ತರು ಧರ್ಮಸಿಂಗ್ರವರು ಹಿಂದೆ 23 ಕೋಟಿ ಗಣಿಯಲ್ಲಿ ಹಗರಣ ಆಗಿದೆ, ರಾಜ್ಯಪಾಲರಿಗೆ ವಸೂಲಿ ಮಾಡಬೇಕಂತೇಳಿ ಇಂದಿನ ರಾಜ್ಯಪಾಲರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಮಧ್ಯಂತರ ವರದಿಯಲ್ಲಿ SM ಕೃಷ್ಣರ ಅಧಿಕಾರದಲ್ಲಿದ್ದಾಗ ಮೀಸಲು ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಅವಕಾಶ ಕೊಟ್ಟಿದ್ದು ಅಂದಿನ ಸರ್ಕಾರ, ನಮ್ಮ ಸರ್ಕಾರ ಅಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಭೂ ಹಗರಣ ಮಾಡಿಲ್ಲ, ಗಣಿ ಹಗರಣ ಮಾಡಿಲ್ಲ. ಇದ್ರ ಜೊತೆಗೆ ವಿಶೇಷವಾಗಿ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದು ನಮ್ಮ ಸರ್ಕಾರ. ಈ ದೇಶದ ಪ್ರಧಾನಮಂತ್ರಿಗೆ ಪತ್ರ ಬರೆದ್ರು, ಗಣಿಗಾರಿಕೆಯಲ್ಲಿ ಹಗರಣ ಆಗ್ತದೆ, ಇದನ್ನ ಬ್ಯಾನ್ ಮಾಡಬೇಕಂತ ಹೇಳಿದ್ರು. ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಒಂದು ಕಾನೂನು ರಚನೆ ಮಾಡಿ ಯಾಕೆ ನೋಡಿ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ, ಯಾಕೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಬಾರ್ದಾಗಿತ್ತು? ಎಕ್ಸ್ಪೋರ್ಟ್ ಯಾಕೆ ಬ್ಯಾನ್ ಮಾಡಬಾರ್ದಾಗಿತ್ತು? ಎ ರಾಜ ಇರ್ಬೋದು, ಕಲ್ಮಾಡಿ ರಾಜೀನಾಮೆ ಕೊಟ್ಟದ್ದು ಕೋರ್ಟ್ ಸೂಚನೆ ಕೊಟ್ಟ ಮೇಲೆ ರಾಜೀನಾಮೆನೆ ಪಡೆದ್ರು. ಕೇವಲ ಡಿಎಂಕೆ ಸಚಿವರು ರಾಜೀನಾಮೆ ಕೊಟ್ಟರು. ಪ್ಲೀಸ್, ಚಿದಂಬರಂ ಇರ್ಬೋದು, ಈ ದೇಶದ ಪ್ರಧಾನಮಂತ್ರಿ ಇರ್ಬೋದು, ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕಾಯ್ತು. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕು ಕಾಂಗ್ರೆಸ್ ಮತ್ತು JDS ಗಿಲ್ಲ. ಭ್ರಷ್ಟಾಚಾರದ ಹೋರಾಟ ಮಾಡಿದ್ ನಾವು. ಈಗ ನೀವು ಹೇಳಿದ್ರಿ ಇದು ನಮ್ಮ ತಂದೆ ಮಕ್ಕಳು ಜಗಳ, ನಮ್ಮ ಮನೆತನ ಜಗಳ ಅಂತ. ಇಷ್ಟು ಜನ ಫೂಲ್ಗಳಲ್ಲ ನಿಮ್ಗೆ ಓಟ್ ಹಾಕಿ ಅಲ್ಲಿ ಜಗಳ ಆಡಿ ಇಂತಲ್ಲ ನಿಮ್ಮಲ್ಲಿ ಕೂರಿಸಿರೋದು ಜನಗಳು. ಸಚಿವ ಸ್ಥಾನ ನನಗೆ ಇಷ್ಟು, ನಿಮಗೆ ಇಷ್ಟು ಅಂತ ಹಂಚ್ಕೊಂಡು ನೀವು ದೊಂಬರಾಟ ಆಡ್ತಾ ಇದ್ದೀರಾ. ಇಲ್ಲಿ ನಾವು ನೋಡಕ ಇರೋದು ನಿಮ್ದಿರೋದು. ಓಕೆ, ಅವರಿಗೆ ನೋವಾಗಿದೆ. ಇವತ್ತು ನಾವು ಹೇಳ್ತೀವಿ, ಜನಪರವಾದ ಆಡಳಿತವನ್ನ ಇನ್ನೂ 22 ತಿಂಗಳ ಕಾಲ ನಮಗೆ ಅವಕಾಶ ಇದೆ. ಖಂಡಿತ ಯಾವುದೇ ಸಮಸ್ಯೆಗಳಿದ್ರೆ ನಾವು ಬಗೆಹರಿಸಿಕೊಂಡು ಉತ್ತಮವಾದ ಆಡಳಿತವನ್ನು ಕೊಡ್ತೀವಿ. ಇದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಏನೇನು ಬೆಳವಣಿಗೆ ಆಯಿತು, ಎಷ್ಟು ಜನ ಮುಖ್ಯಮಂತ್ರಿಗಳು ಇಳಿಸಿದ್ರು, ಟೀ ಕಪ್ಪು ಸಾಸರ್ ಹೆಂಗ್ ಜಯಿಸಿದ್ರು, ಹೆಂಗ್ ಜಗಳ ಮಾಡಿದ್ರು, ಸ್ವಲ್ಪ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನನ್ನ ಪ್ರಶ್ನೆ ರೇಣುಕಾಚಾರ್ಯ ಅವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಷ್ಟೋ ಜನ ಉತ್ತಮ ಮುಖ್ಯಮಂತ್ರಿಗಳನ್ನು ನೀಡಿದೆ. ಆದರೆ ನೀವು ಯಡಿಯೂರಪ್ಪನವ್ರು ಮಾಡೋ ಒಂದು ಸಣ್ಣ ಸಣ್ಣ ಕೆಲಸಕ್ಕೂ ಅವ್ರನ್ನ ವಿಶ್ವನಾಯಕ ಅನ್ನೋ ರೀತಿ ಬಿಂಬಿಸ್ತಾ ಇದ್ದೀರಾ. ನೀವು ಪಬ್ಲಿಕ್ ಹತ್ರ ಬಂದು ನಿಮ್ಮ ಒಪಿನಿಯನ್ ತೊಗೊಳ್ಳಿ, ನಿಮ್ಮ ಯಡಿಯೂರಪ್ಪನವ್ರ ಬಗ್ಗೆ, ನಿಮ್ಮ ಪಾರ್ಟಿ ಬಗ್ಗೆ ಕ್ಯಾಕರಿಸಿ ಉಗಿತಾರೆ. ನೀವು ಬರೀ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮ್ಮನ್ನು ನೀವು ಗ್ರೇಟ್ ಅಂತ ಅಂದ್ಕೊಂಡಿದ್ರಿ. ಅದರ ನಿಮ್ಮ ಇಲ್ಲ ನನ್ನ ದೇಶ ಹುಚ್ಚಿಡಿತಿದೆ. ಒಬ್ಬನ್ ಬೈದ್ರೆ ಇನ್ನೊಬ್ಬ ಚಪ್ಪಾಳೆ ತಟ್ತಾನೆ, ಇನ್ನೊಬ್ಬ ಚಪ್ಪಾಳೆ. ಎಷ್ಟು ಮಕ್ಕಳು ಅಲ್ಲಿ ಹಾಸ್ಪಿಟಲ್ ಸಾಯ್ತಿದ್ದಾರೆ. ಏನೋ ನಾನು ಎಷ್ಟು ಜನ ಮಕ್ಕಳನ್ನ ಕ್ರಿಮಿಟೋರಿಯಂ ತಗೊಂಡೋಗಿ ಬರೀ ಮಾಡಿದ್ದೀನಿ. ಯಾರಿಂದ ಹುಟ್ಟಿದ್ರಿ ಸಮಾಜದಿಂದ? ಒಬ್ಬಂಗೆಲ್ಲ ಚಪ್ಪಾಳೆ ತಟ್ತಾರೆ, ಇನ್ನೊಬ್ಬ ಚಪ್ಪಾಳೆ ತಟ್ತಾರೆ. ಯಾರು ಸಮಾಜ ಪರ ಇಲ್ಲ. Result is important. ನಾವು ಗೆದ್ದಿದ್ದಾರೆ ಅಂದ್ರೆ ವೋಟ್ ಹಾಕ್ತೇವೆ ನಾವು. ನಮ್ಮ ಮೂಲತನ ನಾವು ವೋಟ್ ಹಾಕಿದ್ದು, ನಾವು ಗೆಲ್ಲಿಸಬಾರ್ದಿತ್ತು. Yeah, what is this, madam?
ಯಡಿಯೂರಪ್ಪನವ್ರ ಸರ್ಕಾರದ 3 ವರ್ಷ 3 ತಿಂಗಳು ಆಡಳಿತದ ಬಗ್ಗೆ ಭಾಳ ಹೊಗಳ್ಕೊಂಡ್ರು ಅವರು. ಆದರೆ ಅವ್ರ ಆತ್ಮಸಾಕ್ಷಿ ಒಪ್ಕೊಂಡು ಹೇಳಿ ಅವರು ಈ ರಾಜ್ಯನ ಲೂಟಿ ಮಾಡಿದವ್ರು ಯಾರು? 3 ವರ್ಷ 3 ತಿಂಗಳು ಈ ಗಣಿ ವರದಿನ ಇವತ್ತೇನು ಬಂದಿದೆಯೋ ಬಳ್ಳಾರಿ ಗಣಿ ಲೂಟಿ ಮಾಡಿದವ್ರು ಯಾರು? ಗಣಿ ನಿಲ್ಲಿಸಿದ್ರು ಸಹ ಮನೆಯವ್ರಿಗೂ ನಿಲ್ಲಿಸಿದ್ರು ಸಹ ನಿಂತಾದ್ಮೇಲೂ ಸಹ ಆಂಧ್ರ ಥ್ರೂ ಗಣಿನ ಸಾಗಿಸಿದವ್ರು ಯಾರು? ಮಂಗಳೂರು ಕಾರವಾರದಲ್ಲಿ ಲೂಟ್ ಮಾಡಿದವ್ರು ಯಾರು? ಗಣಿ ಮೈನ್ಸ್ ಮೆಟೀರಿಯಲ್ಸ್ ಯಾರು ಕದ್ದವ್ರು ಅಂತ ದಯವಿಟ್ಟು ಹೇಳ್ಬೇಕು ತಾವು. ಕಾಂಗ್ರೆಸ್ ಅಲ್ಲಿ JDS ನಲ್ಲಿ ಮೊನ್ನೆ ಕಾಂಗ್ರೆಸ್ ಅಲ್ಲಿ ಒಂದು ಸಭೆಯಲ್ಲಿ ತೇಜಸ್ವಿನಿ ರಮೇಶ್ ಅವ್ರನ್ನ ಅವರ ಪಕ್ಷದವರೇ ಹೊಡೆದ್ರು. ಅವತ್ತು ಮಹಿಳೆಯರು ಎಲ್ಲೋಗಿದ್ರು ಅವತ್ತು ಮಂಜುಳಾ ಅವರು ಒಂದು ಪ್ರಶ್ನೆ ಕೇಳಲಿಲ್ಲ. ಯಾಕೆ ಹೊಡೆದ್ರಿ? ಹೊಡೆದೇ ಬಿಟ್ರು. ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ವಿ. ಯಾಕೆ ಹೊಡೆದ್ರಿ ಅಂತ ತಾವು ಒಂದು ಪ್ರಶ್ನೆ ಕೇಳಿಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ಅಂದ್ರೆ ಅವರಲ್ಲಾಗಿದೆ ಇವರಲ್ಲೂ ಆಗಲಿ ಅಂತೀರಾ ಮೇಡಮ್? ಎಲ್ಲ ಕಡೆನೂ ಇದೆ. ನಾನು ಮೊದಲು ನಿಮ್ಮ ಇದರಲ್ಲೂ ಕೇಳಿದ್ದೆ, ಈಗಲೂ ಕೇಳ್ತಾ ಇದ್ದೀನಿ. ಇದು ನಮ್ಮ ದುರಂತ. ಒಬ್ಬ ವೀರಶೈವ ಮುಖ್ಯಮಂತ್ರಿನೂ 2.5 ವರ್ಷ ಆಳಕ್ ಬಿಟ್ಟಿಲ್ಲ. ದಯವಿಟ್ಟು ಇವರೆಲ್ಲ ಉತ್ತರ ಕೊಡ್ಬೇಕು ನನಗೆ. ತಾವು ಭ್ರಷ್ಟಾಚಾರದ ಬಗ್ಗೆ ಅಷ್ಟು ದೊಡ್ಡದಾಗಿ ಮಾತಾಡ್ತಿರಲ್ಲ, ಇದು ಹೇಗೆ ಅನಿಸ್ತಾ ಇದೆ ಅಂದ್ರೆ ಬೂತುತ್ ಕೈಯಲ್ಲಿ ಭಗವದ್ಗೀತೆ ಹೇಳಿಸ್ದಂಗೆ ತಮಗೆ ತಾವು ಭ್ರಷ್ಟಾಚಾರದ ಮಾತಾಡ್ತೋಗೋದ್ರೆ ಭ್ರಷ್ಟಾಚಾರ ಎಲ್ಲೋ ಅದಕ್ಕೊಂದು ಕಳಂಕ ಆಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ನೀವು ರಾಜಕೀಯ ಪಕ್ಷದವರು ಅಂತಲ್ಲ, BJP ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಬಾರ್ದು ಅಂತ ನನ್ನ ವಿನಂತಿ. ಇಂಡಿಯಾಸ್ ಮೋಸ್ಟ್ ಕರಪ್ಟೆಡ್ ಸ್ಟೇಟ್ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ಅನ್ನೋದನ್ನ ಇವತ್ತು ಯಡಿಯೂರಪ್ಪನಿಂದ ನಮ್ಮ ರಾಜ್ಯಕ್ಕೆ ಇವತ್ತು ತಂದುಕೊಟ್ಟಿದ್ದಾರೆ. ಅದರಲ್ಲಿ ಇವರು ಮನೆ ಮಾತಾಗಿದ್ದಾರೆ. ಇಲ್ಲಾಂದ್ರೆ ಗೋಲಿಬಾರ್ ಮಾಡಿ ರೈತರಿಗೆ ಇವತ್ತು ಗೋಲಿಬಾರ್ ಮಾಡಿದ್ದಾರೆ, ಅದರಲ್ಲಿ ಇವತ್ತು ಮನೆ ಮಾತಾಗಿದ್ದಾರೆ. ಇಲ್ಲ ಗಣಿ ಲೂಟಿ ಮಾಡಿ ಮನೆ ಮಾತಾಗಿದ್ದಾರೆ ಇವತ್ತು ಇವರು. ನಾವು ಯಾರು ಇಷ್ಟು ಜನ ಸೇರ್ಕೊಂಡು ಯಾರಿಗೂ ವೋಟ್ ಮಾಡಿದೀವಿ ಅಂತ ನಾಯಕರು 3 ಪಾರ್ಟೀಸು ಯಾರು ಒಗ್ಗಟ್ಟು ಬಗ್ಗೆ ಮಾತಾಡಬೇಕು ಅವರೇ ದೇಶದ ಬಗ್ಗೆ ಫೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಕರ್ನಾಟಕಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಣ್ಣಾ ಸರ ಒಂದು ನಾರ್ಮಲ್ ಬೀಯಿಂಗ್ ಅವರಷ್ಟು ಮಾಡ್ತಾ ಇದ್ದಾರೆ, ನೀವ್ ಇನ್ ಮುಂದೆ ಏನಾದ್ರೂ ಮಾಡ್ತೀರಾ? ಇವತ್ತು ಏನು ಇಟಾಸ್ಕಾ ಕಂಪನಿಯ ಮೂಲಕ ಹಗರಣ ಮಾಡಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು 300 ಕೋಟಿಗೂ ಹೆಚ್ಚು ಅವ್ಯವಹಾರ ಮಾಡಿ ಇವತ್ತು ನಮ್ಮ ಸ್ನೇಹಿತರೊಬ್ಬರು ಹೇಳ್ದಂಗೆ ಜೈಲಲ್ಲಿ ಇವತ್ತು ಒಂದು ಅಲ್ಯೂಮಿನಿಯಂ ತಟ್ಟೆ ಊಟ ಮಾಡೋದಕ್ಕೆ ಹೋಗಿದ್ದಾರೆ. ಅದಾದ ನಂತರ ಶಿವಮೊಗ್ಗದ ಒಂದು ಹಾಲಪ್ಪನವರು ಮತ್ತೊಂದು ಅತ್ಯಾಚಾರದ ಪ್ರಕರಣದಲ್ಲಿ ಜೈಲಿಗೆ ಹೋಗೋದ್ರಲ್ಲಿದ್ದಾರೆ. ತಮ್ಮ ಮೇಲೂ ಅದೇ ರೀತಿಯ ಒಂದು ಆರೋಪ ಈ ರಾಜ್ಯದಲ್ಲಿ ಬಂದಿತ್ತು. ಎಲ್ಲ ಪತ್ರಿಕೆಗಳಲ್ಲೂ ಒಬ್ಬ ಮಹಿಳೆ ಮಾಡಿದರು. ಆದರೂ ತಾವು ಅಧಿಕಾರದಲ್ಲಿದ್ದೀರಿ, ಸಚಿವಗಿರಿ ಅನುಭವಿಸ್ತಾ ಇದ್ದೀರಿ. ತಮಗೆ ಯಾವ ರೀತಿ ನೈತಿಕತೆ ಇದೆ ಮತ್ತು ತಮಗೆ ಸಚಿವಗಿರಿ ಒಲಿದ್ರ ಬಗ್ಗೆ ಯಾವ ರೀತಿ ಪಾರದರ್ಶಕವಾಗಿ ಉತ್ತರ ಕೊಡ್ತೀರಾ ಹೇಳಿ. ಸೊ ಇನ್ನಷ್ಟು ಜನಸಾಮಾನ್ಯರ ಪ್ರಶ್ನೆಗಳು, ನಾಯಕರ ಉತ್ತರಗಳು ಏನು ಅಂತ ನೋಡೋಣ. ಒಂದು ಸಣ್ಣ ಬ್ರೇಕ್. ಮಾನ್ಯ ಶ್ರೀ ಯಡಿಯೂರಪ್ಪನವರ ತಂದೆಯಂತೆ, ಶೋಭಾ ಕರಂದ್ಲಾಜೆ ಅವರ ತಾಯಿಯಂತೆ ಕಂಡವ್ರು ನಾವು. ವಿಧಾನಸೌಧದಲ್ಲಿ ಕೂತ್ಕೊಂಡು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ ನಮಗೆಲ್ಲ ನ್ಯಾಯ ಒದಗಿಸಿ ಅಂತ ಓಟ್ ಹಾಕಿದ್ರೆ, ಅದು ಬಿಟ್ಬಿಟ್ಟು ಪರಾಪನ ಅಗ್ರಹಾರ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ತಿನ್ನಕ್ಕೆ ಹೋಗ್ತಾವ್ರಲ್ಲ, ಯಾಕೆ? ಯಾರು ಭ್ರಷ್ಟಾಚಾರ ಕೇಂದ್ರದಲ್ಲಿ ಲಕ್ಷಾಂತರ ಕೋಟಿ ಹಗರಣ ಆಗಿದೆ, ಅದು